ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪುಷ. ಒಮ್ಮೊಮ್ಮೆ ಯಾರು ಮಾಡಿದ ತಪ್ಪುಗಳು ಮತ್ಯಾರಿಗೂ ನೋವು ಮಾಡುತ್ತೆ. ಗೊತ್ತಿದ್ದು ಮಾಡೋ ತಪ್ಪುಗಳು ಒಂಥರ ಆದರೆ ಗೊತ್ತಿಲ್ಲದೆ ಮಾಡೋ ತಪ್ಪುಗಳು ಅದೆಷ್ಟೋ ಜನರ ಬದುಕಿನ ದಿಕ್ಕನ್ನೇ ಬದಲಿಸಿಬಿಡುತ್ತೆ. ಅದೇ ರೀತಿ ಉತ್ತರ ಪ್ರದೇಶದ ರಾಮನ ಗ್ರಾಮ ಪಂಚಾಯತ್ನ ಮಾಲ್ಡಿಯಾ ಗ್ರಾಮದ ಬಾಲಕಿಯರಿಗೆ ದೀಪಾವಳಿ ಹಬ್ಬದಂದು ಬಂದ ಒಂದು ಸಂದೇಶ ಇಡೀ ಊರಿನ ಜನರಿಗೆ ಆಘಾತ ಉಂಟು ಮಾಡಿದೆ. ಸಂದೇಶ ಓದಿದ ಹುಡುಗಿಯರು ಬೆಚ್ಚಿ ಬಿದ್ದಿದ್ದಾರೆ. ಇದು ಅವರ ಕುಟುಂಬದ ಸದಸ್ಯರು ಶಾಕ್ ಆಗುವಂತೆ ಮಾಡಿದೆ. ದೀಪಾವಳಿ ಹಬ್ಬದಂದು ಹೆಣ್ಮಕ್ಳೆಲ್ಲ ದೀಪ ಹಚ್ಚುತ್ತಾ ಹಬ್ಬದಡಿಗೆ ಮಾಡುತ್ತಾ ಸಂಭ್ರಮಿಸ್ತಿದ್ರೆ, ಮತ್ತೊಂದು ಕಡೆ ಹುಡುಗರು ಮಕ್ಕಳು ಪಟಾಕಿ ಹೊಡಿತಾ ಖುಷಿ ಪಡ್ತಿದ್ರು. ಅದೇ ರೀತಿ ಉತ್ತರ ಪ್ರದೇಶದ ರಮನಾ ಗ್ರಾಮ ಪಂಚಾಯತ್ನ ಮಲ್ಡಿಯಾ ಗ್ರಾಮದ ಅವಿವಾಹಿತ ಯುವತಿಯರು ಕೂಡ ಬ್ಯುಸಿ ಇರುವಾಗ ಅವರ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಒಬ್ಬಿಬ್ಬರಿಗಲ್ಲ, ಬರೋಬ್ಬರಿ 35ಕ್ಕೂ ಹೆಚ್ಚು ಹುಡುಗಿಯರಿಗೆ ಬಂದ ಸಂದೇಶ ಅದು. ಸಂದೇಶ ನೋಡಿದ ಹುಡುಗಿಯರಿಗೆ ಗಾಬರಿಯಾದ್ರೆ, ಮಕ್ಕಳಿಗೆ ಬಂದ ಮೆಸೇಜ್ ನೋಡಿ ಕುಟುಂಬಸ್ಥರಿಗೆ ಬರ ಸಿಡಿಲೇ ಬಡಿದಂತಾಗಿತ್ತು. ಅಷ್ಟಕ್ಕೂ ಆ ಮೆಸೇಜ್ನಲ್ಲಿ ಇದ್ದಿದ್ದೇನು, ಅವರು ಗಾಬರಿಯಾಗಿದ್ದು ಯಾಕೆ ಅನ್ನೋದನ್ನ ನೋಡೋಣ ಬನ್ನಿ. ಹುಡುಗಿಯರಿಗೆ ಬಂದ ಮೆಸೇಜ್ನಲ್ಲಿ 35ಕ್ಕೂ ಹೆಚ್ಚು ಹುಡುಗಿಯರನ್ನ ಗರ್ಭಿಣಿಯರು ಅಂತ ಘೋಷಿಸಲಾಗಿದೆ. ಇದು ಉತ್ತರ ಪ್ರದೇಶದ ಮಹಿಳಾ ಮತ್ತು ಮಕ್ಕಳ ಕುಟುಂಬದ ಇಲಾಖೆಯಿಂದ ಬಂದ ಸಂದೇಶವಾಗಿದ್ದು, ನೀವು ಗರ್ಭಿಣಿಯರು ಪೌಷ್ಟಿಕಾಂಶ ಪೋರ್ಟಲ್ನಲ್ಲಿ ಯಶಸ್ವಿಯಾಗಿ ನೋಂದಾಯಿಸಲ್ಪಟ್ಟಿದ್ದೀರಿ. ಗರ್ಭಿಣಿಯಾದ ನೀವು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಬಿಸಿ ಬಿಸಿಯಾದ ಊಟ ಅಥವಾ ಪಡಿತರ, ಸಮಾಲೋಚನೆ, ಮಕ್ಕಳ ಆರೋಗ್ಯದ ಬಗ್ಗೆ ವಿಚಾರಣೆ ಮತ್ತು ಸ್ತನ್ಯಪಾನದಂತಹ ಮಾಹಿತಿ ಜೊತೆ ಆರೋಗ್ಯ ಸೇವೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 14408ಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು ಅಂತ ಇತ್ತು. ಸಂದೇಶ ಓದಿದ ಹುಡುಗಿಯರು ತಮ್ಮ ಮನೆಯವರ ಗಮನಕ್ಕೆ ತಂದಿದ್ದಾರೆ. ನಮ್ಮ ಮಕ್ಕಳು ಇನ್ನೂ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ಹೊಸ ವೋಟರ್ ID ಕಾರ್ಡ್ಗೆ ಹೆಸರು ಬರ್ಸಿದ್ವಿ, ಈಗ ನೋಡಿದ್ರೆ ಗರ್ಭಿಣಿಯರು ಅಂತ ಮೆಸೇಜ್ ಬಂದಿದೆ, ಇದು ಹೇಗೆ ಸಾಧ್ಯ ಅಂತ ಸಭೆ ಸೇರಿದ ಊರ ಮುಖಂಡರು ಸಂಬಂಧಿಸಿದ ಅಧಿಕಾರಿಗೆ ದೂರು ನೀಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿದ ಅಧಿಕಾರಿಗಳು ಇದು ಅಂಗನವಾಡಿ ಕಾರ್ಯಕರ್ತೆ ಮಾಡಿದ ಎಡವಟ್ಟು ಅನ್ನುವುದನ್ನ ಪತ್ತೆ ಹಚ್ಚಿದ್ದಾರೆ. ಅಲ್ಲಿಗೆ ಆಗಿದ್ದಿಷ್ಟೇ. ಅಂಗನವಾಡಿ ಕಾರ್ಯಕರ್ತೆಯರು ಗರ್ಭಿಣಿಯರು ಚಿಕ್ಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಿಸಲು ಮನೆ ಮನೆಗೆ ತೆರಳಿ ನೋಂದಣಿ ಮಾಡ್ತಾ ಇದ್ರು. ಇದೇ ಟೈಮ್ನಲ್ಲಿ ಗುರುತಿನ ಚೀಟಿ ಪರಿಷ್ಕರಣೆ ಮತ್ತು 18 ವರ್ಷ ತುಂಬಿದವರಿಗೆ ಮತದಾರರ ನೋಂದಣಿ ಕೂಡ ನಡೆದಿತ್ತು. ಎರಡೂ ಕೆಲಸ ಆರಂಭಿಸಿದ ಅಂಗನವಾಡಿ ಕಾರ್ಯಕರ್ತೆಯರು ಆಧಾರ್ ಕಾರ್ಡ್ ಮತ್ತು ಫಾರ್ಮ್ 6 ಅನ್ನ ಸಂಗ್ರಹಿಸಿದ್ದಾರೆ. ಎರಡೂ ರೀತಿಯ ಫಾರ್ಮ್ಗಳನ್ನು ಮಿಶ್ರಣ ಮಾಡಿದ್ದೇ ಎಡವಟ್ಟಿಗೆ ಕಾರಣವಾಗ್ಬಿಟ್ಟಿದೆ. ಮತದಾರರಾಗಿ ನೋಂದಾಯಿಸುವ ಬದಲು ಗರ್ಭಿಣಿ ಎಂದು ಪೋರ್ಟಲ್ನಲ್ಲಿ ನೋಂದಾಯಿಸಿಬಿಟ್ಟಿದ್ದಾರೆ. ಬಳಿಕ 35ಕ್ಕೂ ಹೆಚ್ಚು ಹುಡುಗಿಯರಿಗೆ ಗರ್ಭಿಣಿ ಎಂದು ಸಂದೇಶ ಹೋಗಿದೆ. ಇದರ ಅರಿವಾದ ಬಳಿಕ ಪೋರ್ಟಲ್ನಲ್ಲಿದ್ದ ಬಾಲಕಿಯರ ದಾಖಲಾತಿ ಮತ್ತು ಡೇಟಾವನ್ನ ಡಿಲೀಟ್ ಮಾಡಲಾಗಿದೆ. ಸದ್ಯ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಎಂಥ ಎಡವಟ್ಟು! ತಪ್ಪು ಮಾಡೋರು ಯಾರವ್ರೆ, ತಪ್ಪೇ ಮಾಡದವರು ಎಲ್ಲವ್ರೆ ಅನ್ನೋ ಹಾಗೆ ಇಲ್ಲೂ ಒಂದು ತಪ್ಪಾಗಿ ಹೋಗಿದೆ. ಸದ್ಯಕ್ಕೆ ಅದು ಸರಿನೂ ಆಗಿದೆ. ಅದೃಷ್ಟವಶಾತ್ ಗಾಬರಿಯಾಗಿದ್ದಾರೆ ಅಷ್ಟೇ. ಯಾರಿಗೂ ಯಾವುದೇ ಅನಾಹುತವಾಗಿಲ್ಲ. ಅಪ್ಪಿತಪ್ಪಿ ಯಾರಿಗಾದ್ರೂ ಹೃದಯಾಘಾತವಾಗಿದ್ರೂ ಆಶ್ಚರ್ಯ ಪಡಬೇಕಿರಲಿಲ್ಲ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.